ಜನರಿಗೆ ವಿಶ್ವಾಸ ಉಳಿದಿದೆಯಾ ಸರ್ಕಾರದ ಮೇಲೆ? ವಿರೋಧ ಪಕ್ಷ ಅಂತೂ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಹೊಡಿಸಲ್ಲ, ನಿರ್ಧಾರ ಇಲ್ಲ ಅಂತ ಹೇಳ್ತಿದ್ದೀರಿ. ನೀವು ಕೂಡ ಜನರ ಜೊತೆ ಒಡನಾಟ ಇರುತ್ತೆ, ಜನರನ್ನ ಮಾತನಾಡಿಸ್ತಿರ್ತೀರಿ. ಜನರಲ್ಲಿ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಬಹುಮತದ ಸರ್ಕಾರ ಸರ್, ಇದು ವಿಶ್ವಾಸ ಉಳಿದಿದೆಯಾ? ಪೂರ್ತಿ ವಿಶ್ವಾಸ ಕಳ್ಕೊಂಬಿಟ್ಟಿದೆ. ಯಾವ ಸರ್ಕಾರ ಜನಗಳಿಗೆ ರಕ್ಷಣೆ ಕೊಡಬೇಕಾಯಿತು, ಯಾವ ಸರ್ಕಾರ ಬ್ಯಾಂಕ್ಗಳಿಗೆ ರಕ್ಷಣೆ ಕೊಡಬೇಕಾಯಿತು, ಇವತ್ತು ಆ ಸರ್ಕಾರ ಇವತ್ತು ಪೊಲೀಸ್ ಕಮಿಷನರ್ ಆಫೀಸ್ ಮುಂದ್ಗಡೆನೆ ಪೊಲೀಸ್ ಕಾನ್ಸ್ಟೇಬಲ್ಲು ಒಬ್ಬರದ್ದು 8 ಲಕ್ಷ ರೂಪಾಯಿ ಹೊಡ್ಕೊಂಡು ಹೋಗ್ತಾನೆ. ಯಾರು ಕಾಪಾಡಬೇಕು ಅಂದರೆ ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ. ಮೊನ್ನೆ ಜಯನಗರದಲ್ಲಿ 7 ಕೋಟಿ ರೂಪಾಯಿ ಆಡಾಗಲೇ ಲೂಟಿ, ಪೊಲೀಸವರೇ ಅದರಲ್ಲೂ. ಈಗ ಏನಾಗಿದೆ, ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟವೆ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಕೂತ್ಕೊಂತು, ಪೊಲೀಸವ್ರ ಕೆಲಸ ಇಲ್ಲ. ಅವ್ರೇನು ಮಾಡ್ತಾ ಇದ್ದಾರೆ, ಆದಿ ಬೀದಿಗಳಲ್ಲಿ ಬಂದು ಪಿಕ್ ಪ್ಯಾಕೆಟು ಕಳ್ತನ ಅವ್ರು ಶುರು ಮಾಡ್ಬಿಟ್ಟು. ಕ್ಷಮೆ ಇರಲಿ ಸರ್, ಹಿಂಗೆ ಮಾತನಾಡೋದು ಪೊಲೀಸ್ ಇಲಾಖೆಗೂ ಮಾಡೋ ಅವಮಾನ ಅಲ್ವಾ? ಹೌದು, ನೀವು ಕೂಡ ಹೋಮ್ ಮಿನಿಸ್ಟರ್ ಆಗಿದ್ದವರು. ನಾನು ಹೇಳ್ತಾ ಇರೋದು, ಇವ್ರು ಹೋಗಿ ಕೂತಿರೋದಕ್ಕೆ ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ಇವತ್ತು DG ಏನು ಹೇಳಿದ್ದಾರೆ ನೆನ್ನೆ ಸಭೆ ಮಾಡಿ, ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ಆಗಿದೆ, ಪೊಲೀಸರು ಯಾರನ್ನು ನಂಬ್ತಾ ಇಲ್ಲ ಅಂತ. ನಾನೆಲ್ಲ ಹೇಳ್ತಾ ಇರೋದು, DG ಸಲೀಂ ಅವರು ಹೇಳಿದ್ದಾರೆ ನೆನ್ನೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ, ಕೆಲಸ ಮಾಡಿದ್ದೀನಿ. ಪೊಲೀಸ್ ಇಲಾಖೆ ಒಂಥರ ಮಿಲಿಟ್ರಿ ಆದಮೇಲೆ ಇರೋವಂಥ ಒಂದು ಇಲಾಖೆ, ಅಷ್ಟೇ ಶಿಸ್ತು ಎಲ್ಲ ಇರಬೇಕು. ಇವತ್ತು ಈ ಸರ್ಕಾರ ಬಂದ ಮೇಲೆ ಪೊಲೀಸರು ಎಲ್ಲ ಕಡೆ ಲೂಟಿ.